ನನ್ನ ಹೆಸರು ಡಾಕ್ಟರ್ ವಿಜಯಕುಮಾರ್ ಅಂತೇಳಿ ಸಾರ್ವಜನಿಕ ಆಸ್ಪತ್ರೆ ಶಿಡ್ಲಘಟ್ಟದಲ್ಲಿ ಸುಮಾರು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಎಕ್ಸ್ಕ್ಲೂಸಿವ್ ಆಗಿ ಅಂದರೆ ಆಯುರ್ವೇದ ಪದ್ಧತಿಗೋಸ್ಕರ ಮಾತ್ರ ನಾನು ಇಲ್ಲಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದೀನಿ. ಈ ಆಯುಷ್ ಅಂತಂದರೆ ಕೆಲವು ಜನ ಕೇಳಿದರೆ ಆಯುಷ್ ಬೇರೆ ಆಯುಷ್ಮಾನ್ ಎರಡೂ ಬೇರೆ. ಆಯುಷ್ ಅಂತಂದರೆ ಇದೊಂದು ಪದ್ಧತಿ, ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ನಾವು ಹೇಳ್ತೀವಿ. ಎ ಅಂದರೆ ಏನು ಅಂತಂದರೆ ಆಯುರ್ವೇದ, ವೈ ಅಂತಂದರೆ ಯೋಗ, ಯು ಅಂದರೆ ಯುನಾನಿ, ಎಸ್ ಅಂದರೆ ಸಿದ್ಧ, ಹೆಚ್ ಅಂದರೆ ಹೋಮಿಯೋಪತಿ. ಇದೆಲ್ಲದೂ ಕೂಡ ಸೇರ್ಕೊಂಡ್ಬಿಟ್ಟು ಆಯುಷ್ ಸಿಸ್ಟಮ್ ಅಂತೇಳಿ ಇದನ್ನು ಸಪ್ರೇಟ್ ಡಿಪಾರ್ಟ್ಮೆಂಟಾಗಿ ಮಾಡಿದ್ದಾರೆ. ಅರಿವು ಸ್ವಲ್ಪ ಕಡಿಮೆ ಇದೆ, ಪಟ್ಟಣ ಪ್ರದೇಶಗಳಲ್ಲಿ ಇದರ ಅರಿವು ಜಾಸ್ತಿ ಇದೆ. ಇಲ್ಲಿ ಯಾಕೆ ಕಡಿಮೆ ಇದೆ ಅಂತಂದರೆ ಇಲ್ಲ ಅಲೋಪತಿ ಚಿಕಿತ್ಸೆಗೆ ಅಲೋಪತಿ ಜಾಸ್ತಿ ಇರೋದ್ರಿಂದ ಅದಕ್ಕೆ ಜನ ಸಾಕಷ್ಟು ಒಕ್ಕೊಂಡಿದ್ದಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕ ಆಸ್ಪತ್ರೆಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು ಮತ್ತು 24/7 ಆರೋಗ್ಯ ಕೇಂದ್ರಗಳಲ್ಲೂ ಸಹ ಆಯುಷ್ ಚಿಕಿತ್ಸೆ ಲಭ್ಯ ಇದೆ. ಏನಿದು ಆಯುಷ್ ಚಿಕಿತ್ಸೆ ಅಂತಂದರೆ, ನಿಮ್ಮ ಪುರಾತನ ಕಾಲದಲ್ಲಿ ನಿಮ್ಮ ತಂದೆ ತಾಯಿಗಳಾಗಿರ್ಬೋದು, ಅವ್ರ ತಂದೆ ತಾಯಿಗಳಾಗಿರ್ಬೋದು, ಏನು ನಾವು ಮನೆಮದ್ದು ಅಂತ ಕರಿತಾ ಇದ್ವಿ, ಅಥವಾ ಇದನ್ನು ಹಳ್ಳಿಗಾಡಲ್ಲಿ ನಾಟಿ ವೈದ್ಯರು ಅಂತ ಏನು ಕರಿತಾ ಇದ್ರು, ಅದೇ ಥರನೇ ಇದು ಬೆಳೆದು ಬಂದಂಥ ಒಂದು ಪದ್ಧತಿಯಾಗಿದೆ. ನಾಟಿ ಪದ್ಧತಿಗೂ ಇದಕ್ಕೆ ಏನು ವ್ಯತ್ಯಾಸ ಅಂದರೆ, ನಾಟಿ ವೈದ್ಯರು ಅವರು ಪರಂಪರೆಯಾಗಿ ಬಂದಿರತಕ್ಕಂಥ ವೈದ್ಯರಾಗಿರ್ತಾರೆ. ಆದರೆ ಆಯುರ್ವೇದ ತಜ್ಞರು ಅಂತ ನಾವು ಯಾವಾಗ ಕರೆಸ್ಕೊಳ್ತೀವಿ ಅಂತಂದರೆ, ಇದನ್ನು ನಾವು 5.5 ವರ್ಷಗಳ ಕಾಲ ನಾವು ಓದಬೇಕಾಗುತ್ತೆ. ಇದನ್ನು ಓದಿದ ಮೇಲೆ ಆಯುರ್ವೇದ ಅನ್ನೋದೊಂದು ಚಿಕಿತ್ಸೆ, ಹೋಮಿಯೋಪತಿ ಅನ್ನೋದೊಂದು ಚಿಕಿತ್ಸೆ, ಯುನಾನಿ ಅನ್ನೋದೊಂದು ಚಿಕಿತ್ಸೆ, ಆ ರೀತಿಯಾಗಿ ಹೇಗೆ ಒಂದು 5.5 ವರ್ಷ ಅಲೋಪತಿ ಚಿಕಿತ್ಸೆ ಓದ್ತಾರೋ ಅದೇ ರೀತಿಯಾಗಿ ಆಯುರ್ವೇದ ಚಿಕಿತ್ಸೆಯನ್ನು ಸಹ ನಾವು ಕಲಿತಾದ ಮೇಲೆ ಆಯುರ್ವೇದ ತಜ್ಞರಾಗಿ ನಾವು ಹೊರಗಡೆ ಬರ್ತೀವಿ. ಇಲ್ಲಿ ನಮಗೆ ಆಯುರ್ವೇದದಲ್ಲಿ ನಾವು ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂತಂದರೆ ಶಮನ ಮತ್ತು ಶೋಧನ ಔಷಧಿ ಅಂತ ನಾವು ಕರಿತೀವಿ. ಶಮನ ಔಷಧಿ ಅಂದರೆ ಏನು ಅಂತಂದರೆ, ರೋಗವನ್ನು ಅದೇ ಸ್ಥಾನದಲ್ಲಿ ಇಟ್ಟುಬಿಟ್ಟು ನಾವು ಚಿಕಿತ್ಸೆ ಮಾಡ್ತಕ್ಕಂಥದ್ದು, ಲಕ್ಷಣಗಳನ್ನು ಕಡಿಮೆ ಮಾಡ್ತೋದಕ್ಕೆ ಶಮನ ಚಿಕಿತ್ಸೆ ಅಂದರೆ ಆ ರೋಗಗಳ ಚಿಕಿತ್ಸೆ ಕೊಟ್ಟು ನಾವು ಲಕ್ಷಣಗಳನ್ನು ಕಡಿಮೆ ಮಾಡ್ತೀವಿ ಔಷಧಿಗಳ ಮೂಲಕ. ಇಲ್ಲೆಲ್ಲ ನೀವು ಮುಂದೆ ನೋಡ್ತಾ ಇದ್ದೀರಿ, ಇವೆಲ್ಲವೂ ಕೂಡ ಔಷಧಿಗಳೇ. ಇದರಲ್ಲಿ ಏನಿದೆ ಅಂತಂದರೆ, ಇದು ಚೂರ್ಣ ಫಾರ್ಮ್ ಅಂದರೆ ಪೌಡ್ರ್ ಫಾರ್ಮಲ್ಲಿ ಇರುತ್ತೆ, ಅಸವ ಅರಿಷ್ಟ ಅಂತಂದರೆ ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ, ಇದು ಫರ್ಮೆಂಟೆಡ್ ಆಗಿರುತ್ತೆ. ಮತ್ತು ತೈಲಗಳು, ಇದರಲ್ಲಿ ತೈಲಗಳು ಅಂದರೆ ನಿಮ್ಗೆ ನೋಡೋಕ್ಕೆಲ್ಲ ಒಂದೇ ಥರ ಬಾಟ್ಲುಗಳು ಕಾಣಿಸ್ಬೋದು, ಬಟ್ ಎಲ್ಲ ತೈಲಗಳು ಬೇರೆ ಬೇರೆ ರೋಗಗಳಿಗೆ ಬೇರೆ ಬೇರೆ ತೈಲಗಳನ್ನು ನಾವು ಸೆಲೆಕ್ಷನ್ ಮಾಡಬೇಕಾಗುತ್ತೆ. ಇವು ಕೂಡ ಅಷ್ಟೇ, ನೋಡೋಕ್ಕೆಲ್ಲ ಒಂದೇ ಥರ ಇದ್ದರೂ ಕೂಡ ಇದೆಲ್ಲದು ಬೇರೆ ಬೇರೆ ಕಷಾಯಗಳು ಆಗಿರ್ತವೆ. ಇದರಲ್ಲಿ ಅಸವ ಅರಿಷ್ಟ ಮತ್ತು ಕಷಾಯಗಳು ಅಂತ ಹೇಳ್ತೀವಿ. ಹಾಗೆ ಭಸ್ಮ ಚಿಕಿತ್ಸೆನೂ ಇದೆ. ಭಸ್ಮ ಅಂತಂದರೆ ನಾವು ಅದನ್ನು ನಾವು ತುಂಬ ಸೆಲೆಕ್ಟೆಡ್ ಮಾಡಿ ಯಾರಿಗೆ ಕೊಡಬೇಕು ಯಾರಿಗೂ ಕೊಡಬಾರ್ದು ಅಂತ ತಜ್ಞ ವೈದ್ಯರ ಮೂಲಕವೇ ಭಸ್ಮ ಚಿಕಿತ್ಸೆಯನ್ನು ಪಡಿಬೇಕಾಗುತ್ತೆ. ಹಾಗೆ ನಿಮಗೆ ಚೂರ್ಣಗಳ ಪ್ರಮಾಣದಲ್ಲಿ ವಟಿ ಅಂತಂದರೆ ಟ್ಯಾಬ್ಲೆಟ್ ಫಾರ್ಮಲ್ಲಿ ಸಿಗುತ್ತೆ. ಈ ಥರವಾದ ಒಂದು ಚಿಕಿತ್ಸೆಗಳು ನೀವೆಲ್ಲ ಹಿಂದೆ ನೋಡ್ತಾ ಇದ್ದೀರಾ. ಇದೆಲ್ಲದೂ ಕೂಡ ಆಯುರ್ವೇದಿಕ್ ಮೆಡಿಸಿನ್ಸೇ ಆಗಿರುತ್ತೆ, ಕಂಪ್ಲೀಟ್ ಆಯುರ್ವೇದಿಕ್ ಮೆಡಿಸಿನ್ಸ್ ಆಗಿರುತ್ತೆ. ಮತ್ತಿನ್ನು ಶೋಧನ ಚಿಕಿತ್ಸೆ ಅಂದರೆ ಏನು? ನಾವು ಯಾವಾಗ ಶೋಧನ ಚಿಕಿತ್ಸೆ ಕೊಡ್ತೀವಿ ಅಂತಂದರೆ, ಶಮನ ಚಿಕಿತ್ಸೆಯಲ್ಲಿ ನಮಗೇನಾದರೂ ಸಿಂಪ್ಟಮ್ಸ್ ಕಡಿಮೆ ಆಗಲಿಲ್ಲ, ರೋಗ ಲಕ್ಷಣಗಳು ಕಡಿಮೆ ಆಗಲಿಲ್ಲ ಅಂತಂದರೆ ನಾವು ಶೋಧನ ಚಿಕಿತ್ಸೆಯನ್ನು ಕೊಡ್ತೀವಿ. ಶೋಧನ ಚಿಕಿತ್ಸೆ ಅಂತಂದರೆ ಏನು ಅಂತಂದರೆ, ವಮನ ಮಾಡಿಸ್ತೀವಿ, ವಿರೇಚನ ಮಾಡಿಸ್ತೀವಿ, ನಸ್ಯ ಮಾಡಿಸ್ತೀವಿ, ಬಸ್ತಿ ಮಾಡ್ತೀವಿ, ರಕ್ತ ಮೋಕ್ಷಣ ಅಂತ ಇಷ್ಟು ಚಿಕಿತ್ಸೆಗಳನ್ನು ಸೇರಿಸಿ ನಾವು ಇದನ್ನು ಪಂಚಕರ್ಮ ಚಿಕಿತ್ಸೆ ಅಂತ ಕರಿತೀವಿ. ಇದಕ್ಕೆ ಒಬ್ಬರು ತಜ್ಞರು ಇರ್ತಾರೆ, ಅದಕ್ಕೆ ಪಂಚಕರ್ಮ ತಜ್ಞರು ಅಂತ ಇರ್ತಾರೆ. ಇದು ನಮ್ಮ ಡಿಸ್ಟಿಕ್ಕಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ಇರುತ್ತೆ. ಇದು ಚಿಂತಾಮಣಿ ಆಸ್ಪತ್ರೆಯಲ್ಲಿ ನಮಗೆ ಪಂಚಕರ್ಮ ಚಿಕಿತ್ಸೆ ಲಭ್ಯ ಇರುತ್ತದೆ. ಆದರೂ ಕೂಡ ನಾವು ಇಲ್ಲಿಂದ ಪೇಷಂಟನ್ನು ರೆಫರ್ ಮಾಡಬೇಕಾದ್ರೆ ನಾವು ಯಾವ ಥರವಾದ ಚಿಕಿತ್ಸೆಯನ್ನು ಅವ್ರಿಗೆ ಕೊಡಬೇಕು ಅಂತೇಳಿ ಆ ತಜ್ಞ ವೈದ್ಯರ ಹತ್ರ ಮಾತಾಡಿ ನಾವು ಪೇಷಂಟನ್ನು ಕಳಿಸ್ಕೊಡ್ತೀವಿ. ಅಲ್ಲಿ ಅವರು ಚಿಕಿತ್ಸೆಯನ್ನು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದರೆ, ಈಗ ವಮನ ಮಾಡಿಸ್ಬೇಕು ಅಂತ ನಾವು ಹೇಳ್ತೀವಿ. ಯಾರಿಗೆ ನಾವು ವಮನ ಮಾಡಿಸ್ತೀವಿ ಅಂದರೆ, ಕಫದೋಷಗಳು ಜಾಸ್ತಿ ಯಾರಿಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾವು ಅಗ್ನಿಮಾಂದ್ಯ ಅಂತ ಹೇಳ್ತೀವಿ, ಆಮ್ಲಪಿತ್ತ ಉದ್ಗಾರ ಅಂದರೆ ಗ್ಯಾಸ್ಟ್ರೈಟಿಸ್ ಯಾರಿಗೆ ಜಾಸ್ತಿ ಇರುತ್ತೆ, ಕಫ ಯಾರಿಗೆ ಜಾಸ್ತಿ ಇರುತ್ತೆ, ಅವ್ರಿಗೆ ನಾವು ವಮನ ಮಾಡಿಸ್ತೀವಿ. ವಮನ ಅಂದರೆ ಚಿಕಿತ್ಸೆ ಅಂದರೆ ನಾವು ಏನೇನು ಪ್ರೊಸೀಜರ್ ಮಾಡ್ತೀವಿ ಅಂತಂದರೆ, ಅವರಿಗೆ ಫಸ್ಟು ನಾವು ಅಗ್ನಿದೀಪನ ಮಾಡ್ತೀವಿ. ಅಗ್ನಿದೀಪನ ಅಂತಂದರೆ ಡೈಜೆಸ್ಟಿಫೈಯರ್ನ ಇನ್ಕ್ರೀಸ್ ಮಾಡುವಂಥದ್ದು. ಅದ್ರ ಮೂಲಕ ನಾವು ಡೈಜೆಸ್ಟಿಫೈಯರ್ನ ಇನ್ಕ್ರೀಸ್ ಮಾಡಿ ನಾವು ನೆಕ್ಸ್ಟ್ ತುಪ್ಪ ಕೊಡ್ತೀವಿ ಅವರಿಗೆ. ಇಟ್ ಈಸ್ ನಾಟ್ ನಾರ್ಮಲ್ ತುಪ್ಪ, ಅಂದರೆ ನಾರ್ಮಲ್ ಗೀ ಅಲ್ಲ, ಅದು ಮೆಡಿಕೇಟೆಡ್ ಗೀ ಆಗಿರುತ್ತೆ. ಒಂದೇ ಥರದ ತುಪ್ಪ ಇರೋದಿಲ್ಲ. ಆಯಾ ಡಿಸೀಸಿಗೆ ಸಂಬಂಧಪಟ್ಟಂಗೆ ತುಪ್ಪಗಳನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದನ್ನು ನಾವು 3 days 4 days ನಾವು ಡಿಪೆಂಡಿಂಗ್ ಅಪಾನ್ ದೋಷ ನಾವು ತುಪ್ಪ ಕೊಡ್ತೀವಿ. ಅದನ್ನು ಕುಡಿಬೇಕಾಗುತ್ತೆ. ಅದ್ರ ಡೋಸೇಜು ನಾವೇ ಸೆಲೆಕ್ಟ್ ಮಾಡ್ತೀವಿ. ಒಂದೇ ಸರಿ ಏಕಾಏಕಿ ತುಪ್ಪ ಕುಡಿಸೋದಕ್ಕಾಗಲ್ಲ. ಡೋಸೇಜನ್ನು ಒಂದು ಇನ್ಕ್ರೀಸಿಂಗ್ ಡೋಸೇಜಲ್ಲಿ ಕೊಟ್ಟುಬಿಟ್ಟು ನೆಕ್ಸ್ಟ್ 3 ದಿನ ನಾವೇನು ಮಾಡ್ತೀವಿ ಅಂತಂದರೆ, ನಾವು ಮಸಾಜ್ ಇರುತ್ತೆ, ಮಸಾಜನ್ನು ಮಾಡಿಸ್ಬಿಟ್ಟು ಆ ದೋಷಗಳು ಎಲ್ಲವೂ ಕೂಡ ನಮ್ಮ ಪ್ರತಿ ಜೀವದ ಅಂಗಗಳಿಗೆ ಮತ್ತು ಜೀವಕೋಶಗಳಿಗೆ ಎಲ್ಲವೂ ತಲುಪಿದ ಮೇಲೆ ನೆಕ್ಸ್ಟ್ ಡೇ ನಾವು ಏನು ಮಾಡ್ತೀವಿ, ವಮನ ಮಾಡಿಸ್ತೀವಿ. ವಮನ ಮಾಡಿಸ್ಬೇಕು ಅಂತಂದರೆ ಅದಕ್ಕೊಂದು ಪ್ರೊಸೀಜರ್ ಇದೆ.
ಬೆಳಗ್ಗೆ ಒಂದು 3 ರಿಂದ 5 ಗಂಟೆ ಒಳಗಡೆ ಮಾಡಿಸ್ಬೇಕಾಗುತ್ತೆ. ಯಾವುದೋ ಟೈಮಲ್ಲಿ ನಾವು ಮಾಡಿಸೋದಕ್ಕೆ ಆಗೋದಿಲ್ಲ. ಯಾಕಂದರೆ ಕಫ ಉತ್ಕ್ಲೇಶ ಕಾಲ ಅಂತ ನಾವು ಕರಿತೀವಿ. ಕಫ ಜಾಸ್ತಿ ಆಗುವಂಥ ಕಾಲದಲ್ಲಿ ನಾವು ವಮನ ಮಾಡಿಸ್ಬೇಕಾಗುತ್ತೆ. ವಮನ ಅಂತಂದರೆ ವಾಮಿಟಿಂಗ್ ಮಾಡಿಸ್ತೀವಿ. ಫೋರ್ಸ್ಫುಲ್ಲಾಗಿ ನಾವು ವಾಮಿಟ್ ಮಾಡ್ತೀವಿ. ಮೊದಲು ನಿಮಗೆ ಕಫ ಇನ್ನೂ ಜಾಸ್ತಿ ಆಗೋದಕ್ಕೆ ಹಾಲು ಕುಡಿಸ್ಬೋದು ಅಥವಾ ಇಕ್ಷು ರಸ ಕುಡಿಸ್ಬೋದು. ಇದನ್ನು ಕುಡಿಸ್ಬಿಟ್ಟು ನಾವು ಕಫ ಉತ್ಲೇಶ ಮಾಡಿಬಿಟ್ಟು ಆಮೇಲೆ ಒಂದು ಮೆಡಿಸಿನ್ ಕೊಡ್ತೀವಿ. ಆ ಮೆಡಿಸಿನ್ ಕೊಟ್ಟಾದಮೇಲೆ ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ. ವಾಮಿಟಿಂಗ್ ಸ್ಟಾರ್ಟ್ ಆದಾಗ ಕೊನೆಗೆ ಎಲ್ಲಿ ಬರಬೇಕು ಅಂತಂದರೆ ಅದು ಯಾವಾಗ ಫೈನಲ್ ಅಂತ ನಾವು ವಾಮಿಟ್ ಹೇಳ್ತೀವಿ ಅಂದರೆ ಪಿತ್ತಾಂತ್ಯ ವಮನ. ಪಿತ್ತ ಹೊರಗಡೆ ಬಂದ ಮೇಲೆ ನಾವು ಅದನ್ನು ವಾಮಿಟು ಸ್ಟಾಪ್ ಮಾಡಿಸ್ತೀವಿ. ಅಂದರೆ ತನ್ನಿಂದ ತಾನೇ ಸ್ಟಾಪ್ ಆಗುತ್ತೆ ಅದು. ಅದಕ್ಕೆ ಪಿತ್ತಾಂತ್ಯ ವಮನ ಅಂತ ಕರಿತೀವಿ. ಅದಾದ ತಕ್ಷಣ ನಾವು ಸುಸ್ತಾಗ್ಬಿಡ್ತೀವಿ, ಸರ್ ಏನಾದರೂ ಆಗ್ಬಿಡ್ತೀವಿ ಅಂದರೆ ದಯವಿಟ್ಟು ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತ ಹೇಳಿದರೆ ನಾವು ಆ ಮೆಡಿಕೇಟೆಡ್ ಗೀ ಏನು ಕೊಟ್ಟಿರ್ತೀವಿ ಅದು ನಿಮ್ಮನ್ನು ಸಸ್ಟೈನ್ ಆಗಿ ಇಡುತ್ತೆ ಮತ್ತು ದೋಷಗಳನ್ನು ಹೊರಗಡೆ ಹಾಕೋದಕ್ಕೆ ನಾವು ಕೊಟ್ಟಿರ್ತೀವಿ. ಅದಾದ ಮೇಲೆ ನಾವೇನು ಮಾಡ್ತೀವಿ, ಒಂದು ವಾರ ನಿಮಗೆ ಸಂಸರ್ಜನ ಕರ್ಮವನ್ನು ಹೇಳ್ತೀವಿ. ಆ ಟೈಮಲ್ಲಿ ನಾವು ಏನು ಡಯಟನ್ನು ಫಾಲೋ ಮಾಡೋಕ್ಕೆ ಹೇಳ್ತೀವಿ ಅದನ್ನು ಕಂಪಲ್ಸರಿ ಫಾಲೋ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದರೆ ನಾವೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ, ಮತ್ತು ನೀವು ಮನೆಗೆ ಹೋದ ತಕ್ಷಣ ನೀವು ಖಾರ ತಿನ್ನೋದು, ಮಸಾಲೆ ಐಟಮ್ ತಿನ್ನೋದು ಅಥವಾ ನಾನ್ ವೆಜ್ ತಿನ್ನೋದು ಅಥವಾ ಈ ಥರದ್ದು ಏನಾದರೂ ಪ್ರೊಸೀಜರ್ನ ನೀವು ಮತ್ತೆ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ನಾವು ಕೊಟ್ಟಿದ್ದ ಟ್ರೀಟ್ಮೆಂಟು ಉಪಯೋಗ ಆಗೋದಿಲ್ಲ. ಅದಕ್ಕೆ ಸಂಸರ್ಜನ ಕರ್ಮ ನೀವು ಆ ಪ್ರಧಾನ ಕರ್ಮದಲ್ಲಿ ನಾವು ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿಸ್ಕೊತೀರೋ ಆ ಪಾಶ್ಚಾತ್ಯ ಕರ್ಮದಲ್ಲೂ ಕೂಡ ನೀವು ಅಷ್ಟೇ ಸೀರಿಯಸ್ ಆಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಆ ಪ್ರಾಬ್ಲಮಿಂದ ಸಾಲ್ವ್ ಆಗುತ್ತೆ. ಇನ್ನು ನೆಕ್ಸ್ಟ್ ವಿರೇಚನದಲ್ಲಿ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ತೀವಿ. ಇಲ್ಲಿ ನಾವು ಲೂಸ್ ಮೋಷನ್ ಆಗೋದಕ್ಕೆ ನಾವು ಒಂದು ಟ್ರೀಟ್ಮೆಂಟ್ನ ಕೊಡ್ತೀವಿ. ಲೂಸ್ ಮೋಷನ್ ಆದಾಗ ಎಷ್ಟು ಮೋಷನ್ ಆಗುತ್ತೆ ಅಂತಂದರೆ ಒಂದು 10 ರಿಂದ 20 ಮೋಷನ್ ಆಗುತ್ತೆ. ಅವಾಗ ಸುಸ್ತಾಗದೇ ನಿಮಗೆ ದೋಷಗಳನ್ನು ಹೊರಗಡೆ ಹಾಕೋದ್ರಿಂದ ಚರ್ಮದ ಕಾಯಿಲೆಗಳು, ಪಿತ್ತಕ್ಕೆ ಸಂಬಂಧಪಟ್ಟ ಯಾವುದೇ ಕಾಯಿಲೆಗಳು ಇರ್ಬೋದು, ಫಾರ್ ಎಕ್ಸಾಂಪಲ್ ಸೋರಿಯಾಸಿಸ್ ಆಗಿರ್ಬೋದು ಅಥವಾ ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು. ಎಷ್ಟೋ ಜನಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಿದ್ದೀವಿ. ಸೋರಿಯಾಸಿಸ್ ಕ್ರಾನಿಕ್ ಡಿಸೀಸಸ್ ಅದಕ್ಕೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತೀವಿ. ಅಷ್ಟು ಬೇಗ ಅದು ಕಡಿಮೆ ಆಗೋದಿಲ್ಲ. ಯಾವ ಪ್ಯಾಚಸ್ಸನ್ನು ಯಾವಾಗಲೂ ಕೆರಿತಾನೆ ಇರಬೇಕು. ಮನುಷ್ಯ ಏನಾಗ್ಬಿಡ್ತಾನೆ ಅಂದರೆ ರೋಸ್ ಹೋಗ್ಬಿಡ್ತಾನೆ, ಯಾಕಾದರೂ ನಾನು ಬದುಕಿದ್ದೀನಿ ಅನ್ನೋವಂಥ ಪರಿಸ್ಥಿತಿಗೆ ಬಂದಿರ್ತಾನೆ. ಬಟ್ ನಾವು ಕೊಟ್ಟಂಥ ಟ್ರೀಟ್ಮೆಂಟಲ್ಲಿ ಸುಮಾರು 3 ತಿಂಗಳು 4 ತಿಂಗಳು ಇದು ದೀರ್ಘಾವಧಿಯ ಚಿಕಿತ್ಸೆ ಆಗಿರುತ್ತೆ. ಬಟ್ ತೊಗೊಂಡಾಗ ಅವರಿಗೆ ಮ್ಯಾಕ್ಸಿಮಮ್ಮು ರಿಲೀಫ್ ಸಿಕ್ಕು. ಆಮೇಲೆ ಪ್ಯಾಚಸ್ಗಳು ಅದು ಏನಿರುತ್ತೆ ಅದು ಇಚ್ಚಿಂಗ್ ಫಸ್ಟ್ ಕಡಿಮೆ ಆಗುತ್ತೆ. ನೆಕ್ಸ್ಟು ಏನು ಕಲೆಗಳು ಉಳಿದಿರುತ್ತೆ ಅದು ನಿಧಾನಕ್ಕೆ ಅದು ಮಾಯ ಆಗುತ್ತೆ, ನಾರ್ಮಲ್ಸಿಗೆ ಅವರು ಬಂದುಬಿಡ್ತಾರೆ. ನೆಕ್ಸ್ಟು ಬಸ್ತಿ ಅಂತಂದರೆ ಅದು ಎನಿಮಾ ಮೂಲಕ ನಾವು ಫಾರ್ ಎಕ್ಸಾಂಪಲ್ಲು L4, L5, S1 ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಕರಿಬೋದು, ಹರ್ನಿಯೇಷನ್ ಅಂತ ಕರಿಬೋದು, ಸಿವಿಯರ್ ಬ್ಯಾಕ್ ಪೇನ್ ಆಗಿರ್ಬೋದು. ಇಲ್ಲ ಅಂತಂದರೆ ಮೋಷನ್ಗೆ ಏನಾದರೂ ಪ್ರಾಬ್ಲಮ್ ಆಗಿ ಕ್ರಾನಿಕ್ ಸ್ಟೂಲ್ಸ್ ಆಗಿರ್ಬೋದು. ಸ್ಟೂಲ್ಸು ತುಂಬ ಹಾರ್ಡಾಗಿ ಗ್ಯಾಸ್ಟ್ರೈಟಿಸ್ಗೂ ಜಾಸ್ತಿ ಆಗಿರುತ್ತೆ. ಅಂಥ ಕಂಡೀಷನಲ್ಲಿ ನಾವು ಬಸ್ತಿನ ಪ್ರಿಫರ್ ಮಾಡ್ತೀವಿ. ಇಲ್ಲಿ ಎನಿಮಾ ಕೊಡ್ತೀವಿ, ಕಷಾಯ ಬಸ್ತಿ, ನಿಲುವ ಬಸ್ತಿ ಅಂತ ಹೇಳ್ತೀವಿ. ಇದನ್ನು ಒಂದು 10 ಡೇಸ್ ಅದನ್ನು ಡಾಕ್ಟರ್ನ ಡಿಸೈಡ್ ಮಾಡಿಬಿಟ್ಟು ನಾವೇ ಡಿಸೈಡ್ ಮಾಡಿ ಯಾವ ದೋಷಕ್ಕೆ ಯಾವ ಬಸ್ತಿ ಕೊಡಬೇಕು, ಎಷ್ಟು ದಿನ ಕೊಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಆ ಎನಿಮಾ ತೆಗೆದುಕೊಳ್ಳೋದ್ರ ಮೂಲಕ ವಾತ ಅಂದರೆ ಪಕ್ವಾಶಯದಲ್ಲಿ ವಾತ ಇರೋದ್ರಿಂದ ವಾತನ ರಿಮೂವ್ ಮಾಡೋದ್ರಿಂದ ನಮಗೆ ದೋಷಗಳು ಕಡಿಮೆ ಆಗುತ್ತೆ. ಅಂದರೆ ಕೆಲವರಿಗೆ ಎಷ್ಟೋ ಜನಕ್ಕೆ ಏನಾಗುತ್ತೆ ಅಂದರೆ ಆಪ್ರೇಷನ್ ಸಜೆಸ್ಟ್ ಮಾಡಿಬಿಟ್ಟಿರ್ತಾರೆ. ಇಲ್ಲ ನಿನಗೆ ಬೆನ್ನು ಇದೆ ಅಂದ ತಕ್ಷಣ ಇಲ್ಲ ಆಪ್ರೇಷನ್ 1 ವಾರ 15 ದಿವಸ ಟ್ರೀಟ್ಮೆಂಟ್ ಕೊಡ್ತಾರೆ, ಕಡಿಮೆ ಆಗಲಿಲ್ಲ ಅಂದರೆ ಆಪ್ರೇಷನ್ ಹೇಳ್ತೀವಿ. ನಾವು ಆಪ್ರೇಷನ್ನ ಯೂಶ್ವಲಿ ಸಜೆಸ್ಟ್ ಮಾಡೋದಿಲ್ಲ. ಅದು ಲಾಸ್ಟಿಗೆ ನಾವು ಹೇಳಬೇಕಾಗುತ್ತೆ ಹೊರತು ಇನಿಷಿಯಲ್ ಸ್ಟೇಜಲ್ಲಿ ನಾವು ಆಪ್ರೇಷನ್ ಸಜೆಸ್ಟ್ ಮಾಡೋದಿಲ್ಲ. ನಾವು ಅಗ್ನಿಕರ್ಮ ಅಂತ ಹೇಳ್ತೀವಿ. ಆ ಕರ್ಮದ ಮೂಲಕ ಆದರೂ ನಾವು ಕಡಿಮೆ ಅದಕ್ಕೆ ಟ್ರೈ ಮಾಡ್ಬೋದು. ಇಲ್ಲ ಬಸ್ತಿ ಕೊಡೋದ್ರ ಮೂಲಕ ಕಡಿಮೆ ಮಾಡ್ಬೋದು. ಇಲ್ಲ ಕಟಿ ಬಸ್ತಿ ಅಂತ ಹೇಳ್ತೀವಿ. ಕಟಿ ಬಸ್ತಿ ಅಂದರೆ ಸ್ಥಾನಿಕ ಬಸ್ತಿ. ಯಾವ ಪ್ರದೇಶದಲ್ಲಿ ಅದು ಪೇಯ್ನ್ ಅಗ್ರಿವೇಟ್ ಆಗಿರುತ್ತೋ ಆ ಪ್ರದೇಶದಲ್ಲಿ ಒಂದು ಕಟ್ಟೆ ಥರ ಕಟ್ಬಿಟ್ಟು ಆಯಿಲನ್ನು ಸ್ಟೇ ಮಾಡಿಸ್ತೀವಿ. ಆ ಥರ ಒಂದು 5 ಡೇಸ್ ಮಾಡಿಸ್ತೀವಿ, ಡಿಪೆಂಡಿಂಗ್ ಅಪಾನ್ ದೋಷ, ಆಮೇಲೆ ಡಿಪೆಂಡಿಂಗ್ ಅಪಾನ್ ಸ್ಥಾನ. ಅದನ್ನು ನಾವು ಮಾಡಿಬಿಟ್ಟು ಒಂದು 5 ಡೇಸ್ ನಾವು ಅದಕ್ಕೆ ಸ್ಥಾನಿಕ ಬಸ್ತಿ ಅಂತ ಹೇಳ್ತೀವಿ. ಅದನ್ನು ಕೊಟ್ಟು ನಾವು ಕಡಿಮೆ ಮಾಡೋವಂಥದ್ದು. ಈ ಥರ ಸುಮಾರು ಟ್ರೀಟ್ಮೆಂಟ್ಗಳನ್ನು ಇರುತ್ತೆ. ಇನ್ನು ನೆಕ್ಸ್ಟು ಮುಖಕ್ಕೆ ಬಂದರೆ ಕೆಲವರಿಗೆ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ, ಡ್ಯಾಂಡ್ರಫ್ ಇರುತ್ತೆ, ಸೋರಿಯಾಸಿಸ್ಸು ಕೂಡ ಹೇರಲ್ಲಿ ಜಾಸ್ತಿ ಆಗಿಬಿಟ್ಟು ಸ್ಕಾಲ್ಪು ಫುಲ್ಲು ಅದು ಸ್ಕೇಲ್ಸ್ ಎಲ್ಲ ಬರ್ತಾ ಇರುತ್ತೆ. ಅಂಥ ಕಂಡೀಷನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ನಸ್ಯ ಮಾಡಿಸ್ತೀವಿ. ಆಮೇಲೆ ಶಿರೋಬಸ್ತಿ ಮಾಡಿಸ್ತೀವಿ. ಶಿರೋಬಸ್ತಿ BP-ಗೆ ಅನುಕೂಲ ಆಗುತ್ತೆ, ಆಮೇಲೆ ಡಯಾಬಿಟಿಸಿಗೆ ಅನುಕೂಲ ಆಗುತ್ತೆ. ಮತ್ತು ಶಿರೋಬಸ್ತಿ ಮಾಡೋದ್ರಿಂದ ಸ್ಕೇಲ್ಸ್ ಎಲ್ಲ ಕಡಿಮೆ ಆಗುತ್ತೆ, ಫಂಗಲ್ ಇನ್ಫೆಕ್ಷನ್ ಎಲ್ಲ ಕಡಿಮೆ ಆಗುತ್ತೆ. ಈ ರೀತಿಯಾಗಿ ನಾವು ಟ್ರೀಟ್ಮೆಂಟ್ಗಳನ್ನು ನಾವು ಫಾಲೋಅಪ್ ಆಗಿ ಒಂದು ದಿವಸಕ್ಕೆ ಒಂದೇ ಟ್ರೀಟ್ಮೆಂಟನ್ನು ನಾವು ಕೊಡೋಕ್ಕಾಗೋದಿಲ್ಲ. ಟೈಮ್ ಟು ಟೈಮ್ ನಾವು ಟ್ರೀಟ್ಮೆಂಟನ್ನು ಫಾಲೋಅಪ್ ಮಾಡಿ ಕೊಡಬೇಕಾಗುತ್ತೆ. ಇದು ನಾವೇನಂತ ಕರಿತೀವಿ, ಇದಕ್ಕೆ ಪಂಚಕರ್ಮ ಚಿಕಿತ್ಸೆ ಅಂತ ಕರಿತೀವಿ. ಕೆಲವರಿಗೆ ಅಗ್ನಿಕರ್ಮ ಚಿಕಿತ್ಸೆ ಅಂತ ಹೇಳ್ತೀವಿ. ಏನಿದು ಅಗ್ನಿಕರ್ಮ ಚಿಕಿತ್ಸೆ ಅಂತಂದರೆ ಆ ದೋಷ ಯಾರಿಗೆ ವಾತ ದೋಷ ಜಾಸ್ತಿ ಆಗಿರುತ್ತೆ, ವಾತಕಂಟಕ ಅಂತ ಹೇಳ್ತೀವಿ. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಹೀಲ್ ಪೇನ್ ಜಾಸ್ತಿ ಆಗಿಬಿಟ್ಟಿರುತ್ತೆ. ಅದನ್ನು ಮೋಸ್ಟ್ ಆಫ್ ದಿ ಡಾಕ್ಟರ್ಸ್ ಏನು ಹೇಳ್ತಾರೆ ಅಂದರೆ ಎಕ್ಸ್ರೇ ಮಾಡಿಸ್ಬಿಟ್ಟು ನೋಡಿ ಅದನ್ನು ಇದನ್ನು ಆಪ್ರೇಷನ್ ಮಾಡಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ಬಟ್ ನಾವು ಆಪ್ರೇಷನ್ ಮಾಡಿಸೋದಿಲ್ಲ. ಇಂಥ ಕಂಡೀಷನಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಆ ದೋಷಕ್ಕೆ ಅನುಗುಣವಾಗಿ ನಾವು ಶಲಾಕ ಸೆಲೆಕ್ಟ್ ಮಾಡಿ ಒಂದು 5 ಸಿಟ್ಟಿಂಗಲ್ಲಿ ನಾವು ಏನು ಮಾಡ್ತೀವಿ, ಅಗ್ನಿಕರ್ಮ ಕೊಡ್ತೀವಿ. ಅಗ್ನಿಕರ್ಮ ಅಂತಂದರೆ ಆ ಶಲಾಕ ಅಂದರೆ ಒಂದು ಮೆಟಲ್ ರಾಡ್, ಅದನ್ನು ನಾವು ಬಿಸಿ ಮಾಡಿ ಎಲ್ಲಿ ಪೇನ್ ಜಾಸ್ತಿ ಇರುತ್ತೆ ಅದನ್ನು ನಾವು ಸಂಸ್ಕೃತದಲ್ಲಿ ವಾತಕಂಟಕ ಅಂತ ಹೇಳ್ತೀವಿ.
ಅದನ್ನೇನು ಮಾಡ್ತೀವಿ ಅಂತಂದರೆ ಆ ಜಾಗಕ್ಕೆ ನಾವು ಟ್ಯಾಪ್ ಮಾಡೋದ್ರಿಂದ ಸಡನ್ನಾಗಿ ಪೇಯ್ನು ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿಯಾಗೂ ಕೂಡ ನಾವು ಅಂದರೆ ಕಡಿಮೆ ದುಡ್ಡಿನಲ್ಲಿ ನಾವು ಚಿಕಿತ್ಸೆಯನ್ನು ಪಡೆದುಕೊಳ್ಬೋದು. ಒಂದು. ಎರಡನೇದು, ನಮಗೆ ಯಾವುದೇ ಲಾಸ್ ಆಗೋದಿಲ್ಲ. ನಾವು ಆಪ್ರೇಷನ್ಗೆ ಹೋದಾಗ ಏನಾಗ್ಬಿಡುತ್ತೋ ಅನ್ನೋ ಭಯ ಏನಿಲ್ಲ. ನಾವೆಲ್ಲ ಕನ್ವಿನ್ಸ್ ಮಾಡಿ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಅದು ಕಡಿಮೆ ಆಗ್ತಾ ಬರುತ್ತೆ. ಬಟ್ ಇದೆಲ್ಲ ಚಿಕಿತ್ಸೆಯನ್ನು ಕೂಡ ಆಯುರ್ವೇದದಲ್ಲಿ ಮುಖ್ಯವಾಗಿ ನಾವು ಹೇಳೋದು ಅಂತಂದರೆ ಪಥ್ಯ ಅಪಥ್ಯಗಳನ್ನು. ಆಯುರ್ವೇದ ಡಿಪೆಂಡ್ ಆಗಿರೋದಾಗ ಒಂದು ಆಹಾರ ಮತ್ತು ವಿಹಾರ. ಆಹಾರದಲ್ಲಿ ಪಥ್ಯಗಳು ಬರುತ್ತೆ. ಯಾವ ದೋಷಕ್ಕೆ ಏನು ತಿನ್ನಬಾರ್ದು, ಏನು ತಿನ್ನಬೇಕು ಅಂತ ಹೇಳ್ತೀವಿ ಅದನ್ನು ಕಂಪಲ್ಸರಿ ಫಾಲೋ ಮಾಡಬೇಕಾಗುತ್ತೆ. ಇಲ್ಲಿ ಯಾಕೆ ನಾವು ಪಥ್ಯಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದರೆ ನಿಧಾನ ಪರಿವರ್ಜನ ಅಂತ. ನಿಧಾನ ಅಂದರೆ ಯಾವ ರೋಗದಕ್ಕೆ ಬರೋದಕ್ಕೆ ಏನು ಕಾರಣ ಆಗಿರುತ್ತೋ ಅದನ್ನು ನಾವು ಬಿಟ್ಟುಬಿಡಬೇಕು. ಅದೇ ಇದರ ಮುಖ್ಯ ಉದ್ದೇಶ. ಅದಕ್ಕೆ ನಿಧಾನ ಪರಿವರ್ಜನ ಮತ್ತು ಪಥ್ಯ ಅಪಥ್ಯಗಳನ್ನು ನಾವು ಹೇಳಿದಾಗ ಅದನ್ನು ಕಂಪಲ್ಸರಿ ಫಾಲೋ ಮಾಡಬೇಕಾಗುತ್ತೆ. ಮತ್ತು ವಿಹಾರದಲ್ಲಿ ನಾವು ಹೇಳ್ತೀವಿ, ಇಲ್ಲ ನೀವು ಬಗ್ಗಿ ಭಾರ ಎತ್ತಬಾರ್ದು ಅಂತ ಹೇಳ್ತೀವಿ. ಇಲ್ಲ ಆತಪ ಸೇವನ, ಬಿಸಿಲಿಗೆ ಹೋಗ್ಬೇಡ ಅಂತ ಹೇಳ್ತೀವಿ. ಶೀತಕ್ಕೆ ಮಾರುತ ಸೇವನ, ಶೀತಕ್ಕೆ ಹೋಗ್ಬೇಡ ಅಂತ ಹೇಳಿರ್ತೀವಿ. ಫಾರ್ ಎಕ್ಸಾಂಪಲ್ ಸೈನಸೈಟಿಸಲ್ಲಿ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಿರ್ತಾನೆ, ಶಮನ ಔಷಧಿ ತೊಗೊಂಡಿರ್ತಾನೆ ಅಥವಾ ವಿರೇಚನ ತೊಗೊಂಡಿರ್ತಾನೆ. ಅಷ್ಟಾದಮೇಲೂ ಕೂಡ ನಾನು ಮಳೆಯಲ್ಲಿ ನೆನೆದೇ ನನಗೆ ಬೇರೆ ದಾರಿ ಇಲ್ಲ ಅಂತಂದರೆ ಕಡಿಮೆ ಆಗೋದಿಲ್ಲ. ಎಲ್ಲಿವರೆಗೂ ಅವನ ಇಮ್ಯುನಿಟಿ ಜಾಸ್ತಿ ಆಗೋದಿಲ್ಲ ಅಲ್ಲಿವರೆಗೂ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗೋದಿಲ್ಲ. ಅಲ್ಲಿವರೆಗೂ ಕೂಡ ಅದನ್ನು ನಾವು ವಿಹಾರ ಅಂತ ಹೇಳ್ತೀವಿ. ಅಂದರೆ ಹೊರಗಡೆ ನಾವು ಏನೇನು ನಾವು ಅವ್ರಿಗೆ ಅಡ್ವೈಸ್ ಮಾಡ್ತೀವಿ ಅದನ್ನು ಕಂಪಲ್ಸರಿ ಫಾಲೋ ಮಾಡಬೇಕಾಗುತ್ತೆ. ಇದರಿಂದ ನಾವು ಆ ರೋಗದಿಂದ ಹೊರಗಡೆ ಬರ್ಬೋದು. ಅಂದರೆ ನಾವಿಲ್ಲಿ ಅಲೋಪತಿ ಚಿಕಿತ್ಸೆ, ಆಯುರ್ವೇದ ಚಿಕಿತ್ಸೆ ಅಂದರೆ ಅದು ಗ್ರೇಟು, ಇದು ಕಡಿಮೆ, ಇದು ಗ್ರೇಟು, ಅದು ಕಡಿಮೆ ಅಂತಲ್ಲ. ಯಾವ ಸ್ಟೇಜಲ್ಲಿ ನಾವು ಅಲೋಪತಿ ಚಿಕಿತ್ಸೆ ತೊಗೋಬೇಕು ಅದನ್ನು ತೊಗೋಬೇಕಾಗುತ್ತೆ. ಯಾವುದರಲ್ಲಿ ನಾವು ಆಯುರ್ವೇದ ಚಿಕಿತ್ಸೆ ತೊಗೋಬೇಕಾಗುತ್ತೋ ಅದನ್ನು ನಾವು ತೊಗೋಬೇಕಾಗುತ್ತೆ. ನಾನು ಇಲ್ಲಿ ಆಯುರ್ವೇದ ತಜ್ಞರಾಗಿ ಸುಮಾರು 10 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಇನ್ನು ನಾನು ಬೆಳಗ್ಗೆ 9 ಗಂಟೆಯಿಂದ 4:30 ತನಕ ನಾವು ಇಲ್ಲೇ ಇದ್ದು ಸರ್ವಿಸನ್ನು ಕೊಡ್ತೀನಿ. ಮತ್ತು ಯಾವ ಪೇಷಂಟಿಗೆ ನನಗೇನಾದರೂ ಶಮನ ಚಿಕಿತ್ಸೆಯಲ್ಲಿ ಕಡಿಮೆ ಆಗಲಿಲ್ಲ, ಇದಕ್ಕೆ ಶೋಧನೆ ಬೇಕೇ ಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಚಿಂತಾಮಣಿಯಲ್ಲಿ ಇರ್ತಕ್ಕಂತಹ ಡಾಕ್ಟರ್ ಅನಿಲ್ ಅಂತ ಡಾಕ್ಟರ್ ಇದ್ದಾರೆ. ಅವರು ಪಂಚಕರ್ಮ ತಜ್ಞರಾಗಿರ್ತಾರೆ. ಅವ್ರ ಹತ್ರ ನಾನು ಮಾತಾಡಿ ಇಂಥ ಪೇಷಂಟ್ ಕಳಿಸ್ತಾ ಇದ್ದೀವಿ, ಈ ಚಿಕಿತ್ಸೆ ಬೇಕು, ಈ ರೀತಿ ಡೋಸೇಜನ್ನು ಫಿಕ್ಸ್ ಮಾಡೋಣ ಅಂತೇಳಿ ಅವ್ರ ಹತ್ರ ಡಿಸೈಡ್ ಮಾಡಿ ನಾವು ಪೇಷಂಟ್ಗಳನ್ನು ಸುಮಾರು ಇಲ್ಲಿವರೆಗೂ 100ಕ್ಕೂ ಹೆಚ್ಚು ಪೇಷಂಟ್ಗಳು ಹೋಗಿ ಬಂದಿದ್ದಾರೆ. ಅವರೆಲ್ಲರೂ ದೇ ಆರ್ ವೆರಿ ಹ್ಯಾಪಿ. ಯಾಕಂದರೆ ನಾವು ಬೆಂಗಳೂರಿಗೆ ಇದೇ ಚಿಕಿತ್ಸೆಗೆ ಅಂತ ನಾವು ಕಳಿಸಿದರೆ 30, 40, 50 ಸಾವಿರ ಖರ್ಚಾಗುತ್ತೆ. ಇದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಯಾಕಂದರೆ ಬೆಂಗಳೂರಲ್ಲಿ ತುಂಬ ಕಾಸ್ಮೆಟಿಕ್ ಆಗಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಜಾಸ್ತಿ ಇರುತ್ತೆ. ಇಲ್ಲೇ ಪಕ್ಕದಲ್ಲೇ ಚಿಂತಾಮಣಿಯಲ್ಲಿ ಇರೋದ್ರಿಂದ ಫ್ರೀ ಆದ ಚಿಕಿತ್ಸೆ ಇರುತ್ತೆ. ಅದನ್ನು ಆರಾಮಾಗಿ ಪಡೆದುಕೊಳ್ಬಹುದು. ಮತ್ತು ಕೆಲವೊಬ್ಬರಿಗೆ ಅಲ್ಲೇ ಉಳ್ಕೊಳ್ಳೋಂಥ ವ್ಯವಸ್ಥೆನೂ ಇದೆ. ಉಳ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ಹೋಗಿ ಬಂದು ಕೂಡ ಅವರು ಚಿಕಿತ್ಸೆಯನ್ನು ಪಡೆದುಕೋಬಹುದು. ಬಟ್ ಬರಬೇಕಾದ್ರೆ ನಾವು ಕೆಲವೊಂದು ಹೇಳ್ತೀವಿ, ಅಡ್ವೈಸ್ ಮಾಡ್ತೀವಿ, ಯಾವ ರೀತಿ ನೀವು ವೆಹಿಕಲಲ್ಲಿ ಹೋಗ್ಬೇಕಾ ಅಥವಾ ಬರಬೇಕಾದ್ರೆ ನೀವು ಯಾವ ರೀತಿ ಡ್ರೆಸ್ಸನ್ನು ಹಾಕೊಂಡ್ಬರ್ಬೇಕು ಅಂತೇಳಿ ಅಡ್ವೈಸ್ ಮಾಡ್ತೀವಿ. ಅದನ್ನೆಲ್ಲ ಕಂಪಲ್ಸರಿ ಫಾಲೋ ಮಾಡೋದ್ರಿಂದ ಸುಮಾರು ಲಕ್ಷಣಗಳು ಕಡಿಮೆ ಆಗುತ್ತೆ. ಈ ರೀತಿಯಾದ ಒಂದು ಚಿಕಿತ್ಸೆಯನ್ನು ಪಡೆದುಕೊಳ್ಬೋದು. ಹಾಗೆ ಸಾರ್ವಜನಿಕ ಆಸ್ಪತ್ರೆ ಶಿಡ್ಲಘಟ್ಟದಲ್ಲಿ ನಾವೊಂದು ಚಿಕ್ಕದಾದ ಹರ್ಬಲ್ ಗಾರ್ಡನ್ ಮಾಡಿದ್ದೀವಿ. ಹರ್ಬಲ್ ಗಾರ್ಡನ್ ಅಂದರೆ ನಮ್ಮ ಆಯುರ್ವೇದದ ಸಸ್ಯ ತೋಟ. ಆ ಸಸ್ಯ ತೋಟದಲ್ಲಿ ನಾವು ಸುಮಾರು ಮೆಡಿಸಿನ್ ಪ್ಲ್ಯಾಂಟನ್ನು ಹಾಕಿದ್ದೀವಿ. ಹಾಗೆ ಆ ಪ್ಲ್ಯಾಂಟ್ ಏನು, ಆ ಪ್ಲ್ಯಾಂಟ್ ಹೆಸರೇನು ಮತ್ತು ಯಾವ ಭಾಗವನ್ನು ಉಪಯೋಗಿಸ್ಬೇಕು, ಕೆಲವೊಂದು ಕಾಂಡ ಉಪಯೋಗಿಸ್ಬೇಕು, ಕೆಲವೊಂದು ಎಲೆ ಉಪಯೋಗಿಸ್ಬೇಕು, ಕೆಲವೊಂದು ಬಳ್ಳಿ ಉಪಯೋಗಿಸ್ಬೇಕು, ಕೆಲವೊಂದು ಹಣ್ಣನ್ನು ಉಪಯೋಗಿಸ್ಬೇಕಾಗುತ್ತೆ. ಪ್ರತಿಯೊಂದನ್ನು ಮೆನ್ಷನ್ ಮಾಡಿದ್ದೀವಿ. ಯಾವ ದೋಷಕ್ಕೆ ಅದನ್ನು ಉಪಯೋಗಿಸ್ಬೋದು ಅನ್ನೋದನ್ನು ಮೆನ್ಷನ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಅಮೃತ ಬಳ್ಳಿ ಅಂತ ತಿಳ್ಕೊಳ್ಳಿ. ಅಮೃತ ಬಳ್ಳಿ ಪ್ರತಿ ಮನೆ ಮುಂದೆ ಹಳ್ಳಿಗಳಲ್ಲಿ ಬೆಳೆದಿರುತ್ತೆ, ಬಟ್ ಅದನ್ನು ಯಾರೂ ಉಪಯೋಗಿಸೋದಿಲ್ಲ. ಅಮೃತ ಬಳ್ಳಿಯನ್ನು ನೀವು ದಿನ 4 ಎಲೆನ ಚೆನ್ನಾಗಿ ತೊಳೆದುಬಿಟ್ಟು 4 ಎಲೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಾ ಬಂದರೆ ಶುಗರ್ ಕಡಿಮೆ ಆಗುತ್ತೆ, BP ಕಡಿಮೆ ಆಗುತ್ತೆ, ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ನೀವೆಲ್ಲರೂ ನೋಡಿರ್ಬೋದು, ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಸಜೆಸ್ಟ್ ಮಾಡ್ತಾ ಇದ್ದು ಯಾವುದು ಅಂತಂದರೆ ಅಮೃತ ಬಳ್ಳಿ ತಿನ್ನಿರಿ ಅಂತ ಹೇಳಿ. ಆ ರೀತಿಯಾದ ಒಂದು ಚಿಕ್ಕ ಪುಟ್ಟ ಏನು ಸಸ್ಯ ವರ್ಗಗಳನ್ನು ನಾವು ಮನೆ ಮುಂದೆ ಬೆಳೆಸ್ಕೋಬೋದು. ತುಳಸಿ ಬೆಳೆಸ್ಕೋಬೋದು. ಕೃಷ್ಣ ತುಳಸಿ ತುಂಬ ಒಳ್ಳೆಯದು. ಕೆಮ್ಮು ನೆಗಡಿಗೆಲ್ಲ ನಾವು ಆರಾಮಾಗಿ ಅದನ್ನು ಬಳಸ್ಕೊಂಡು ಅಲ್ಲೇ ತಿಂದು ನಾವು ಆರಾಮ ಮಾಡ್ಕೋಬೋದು. ನಾವು ಚಿಕ್ಕದು ಕೆಮ್ಮು ಅಂದ ತಕ್ಷಣ ಆಸ್ಪತ್ರೆಗೆ ಓಡಿ ಬರೋದಕ್ಕಿಂತ ಆ ತುಳಸಿಯನ್ನು ತಿನ್ನೋದ್ರ ಮೂಲಕ, ಅಮೃತ ಬಳ್ಳಿ ತಿನ್ನೋದ್ರ ಮೂಲಕ ನಾವು ಆ ಪ್ರಾಬ್ಲಮನ್ನು ಅಲ್ಲೇ ಸಾಲ್ವ್ ಮಾಡ್ಕೋಬೋದು. ಹಾಗಾಗಿ ಆಯುಷ್ ಚಿಕಿತ್ಸೆ ವೆರಿ ಸೇಫು. ಇದರಲ್ಲಿ ಕೆಲವರು ಬರ್ತಾರೆ, ಬಂದು ನಮ್ಮನ್ನು ಕೇಳ್ತಾರೆ, ಸರ್ ಇದು ಸೈಡ್ ಎಫೆಕ್ಟ್ ಇರುತ್ತೆ ಅಂತ. ಯಾಕಂದರೆ ಅವ್ರು ಪಾಪ ನೋಡಿರೋದಿಲ್ಲ. ಆವಾಗ ನಾವು ಹೇಳ್ತೀವಿ, ಇಲ್ಲ ಇದು ಬಳ್ಳಿಯಿಂದ ಮಾಡಿರೋದು, ಎಲೆಯಿಂದ ಮಾಡಿರೋದು, ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಆದರೆ ಒಂದೇನು ಅಂದರೆ ನಾವು ಹೇಳಿದಂತಹ ಪಥ್ಯಗಳನ್ನು ನೀವು ಫಾಲೋ ಮಾಡೋದಲ್ಲಿ ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀವಿ. ಸುಮಾರು ದಿನಕ್ಕೆ ಒಂದು 15ರಿಂದ 20 ಪೇಷಂಟ್ಗಳು ಆಯುರ್ವೇದನ್ನೇ ಹುಡುಕೊಂಡು ಬರ್ತಾರೆ. ಅವ್ರಿಗೆ ರಿಸಲ್ಟು ಸಿಕ್ಕಿದೆ. ಎಸ್ಪೆಷಲಿ ನಾನು ಸಜೆಸ್ಟ್ ಮಾಡೋದು, ಜಾಸ್ತಿ ಜ್ವರ ಇತ್ತು, ಜಾಸ್ತಿ ಕೆಮ್ಮಿತ್ತು, ಕಫ ಕಟ್ಕೊಂಡ್ಬಿಟ್ಟಿದೆ, ಎಮರ್ಜೆನ್ಸಿ ಅನ್ನೋರು ಆಯುರ್ವೇದ ತೋರಿಸ್ಬೇಡಿ, ನೀವು ಅಲೋಪತಿಯಲ್ಲಿ ತೋರಿಸ್ಕೊಳ್ಳಿ. ಯಾರಿಗೆ ದೀರ್ಘಕಾಲೀನ ರೋಗಗಳು ಇದ್ದಾವೆ, ಚರ್ಮ ಕಾಯಿಲೆ ಆಗ್ಬೋದು, ಕಾಲು ನೋವು ಆಗ್ಬೋದು, ಸಂಧಿವಾತ ಆಗ್ಬೋದು, ಆಮವಾತ ಆಗ್ಬೋದು, ಇಲ್ಲ ಪದೇ ಪದೇ ಕಫ ಬರ್ತಾ ಇದೆ, ಇಲ್ಲ ಮೂಗು ನಮಗೆ ಪದೇ ಪದೇ ಬ್ಲಾಕ್ ಆಗುತ್ತೆ, ಆಮೇಲೆ ಹೇರ್ ಫಾಲ್ ಆಗ್ತಾ ಇದೆ, ಮೊಡವೆಗಳು ಜಾಸ್ತಿ ಆಗಿದೆ, ಆಮೇಲೆ ಡ್ಯಾಂಡ್ರಫ್ ಎಲ್ಲ ಜಾಸ್ತಿ ಆಗಿದೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ, ಇಂಥ ಒಂದು
ಕಂಡೀಷನ್ನಲ್ಲಿರೋರು ನೀವು ಆಯುರ್ವೇದನೇ ಸಜೆಸ್ಟ್ ಮಾಡೋದು ಆಪ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಆ ಥರ ಇರುವಂಥ ಪೇಷಂಟು ನಮ್ಮ ಹತ್ರ ಬಂದರೆ ನಾವು ನಿಮಗೆ ಟ್ರೀಟ್ಮೆಂಟನ್ನು ಫ್ರೀಯಾಗಿ ಚಿಕಿತ್ಸೆಯನ್ನು ಕೊಡ್ತೀವಿ. ನಮ್ಮಲ್ಲಿ ಆಯುಷ್ ಇಲಾಖೆಯಿಂದ ನಮಗೆ ಮೆಡಿಸಿನ್ ಸಪ್ಲೈ ಇರುತ್ತೆ. ಆ ಫ್ರೀಯಾಗಿರ್ತಕ್ಕಂಥ ಮೆಡಿಸಿನನ್ನು ನಾವು ನಿಮಗೆ ಕೊಡ್ತೀವಿ. ಈಗ ಆಯುರ್ವೇದ ಚಿಕಿತ್ಸೆಯ ಕೆಲವೊಂದು ಅಂಶಗಳು, ಇದರಲ್ಲಿ ಯಾವ್ಯಾವ ರೀತಿಯ ಚಿಕಿತ್ಸೆಗಳನ್ನು ಕೊಡ್ತೀವಿ, ಯಾವುದು ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲಿ ಮೊದಲನೇ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ, ಇದು ಜಾಯಿಂಟ್ ಪೇನ್ಗೆ ಏನಾದರೂ ಇತ್ತು ಅಂತಂದರೆ ಲೇಪ ಅಂತ ಹೇಳ್ತೀವಿ. ಲೇಪಗಳನ್ನು ಮಾಡಿ ಆ ಥರ ಬ್ಯಾಂಡೇಜ್ಗಳನ್ನು ಮಾಡೋದ್ರಿಂದ ಇದು ಜಾಯಿಂಟ್ ಪೇನ್ಗಳು ಅಂದರೆ ನಾವು ಸಂಧಿವಾತ ಅಂತ ಹೇಳ್ತೀವಿ. ಸಂಧಿವಾತದಲ್ಲಿ ಈ ಥರ ಮಾಡಿದಾಗ ಪೇನು ಕಡಿಮೆ ಆಗುತ್ತೆ. ಇದು ಸ್ಟೀಮ್ ಚೇಂಬರ್ ಇದೆ. ಅಂದರೆ ಫಸ್ಟು ನಾವು ಮಸಾಜ್ ಮಾಡಿಬಿಟ್ಟು ಈ ಸ್ಟೀಮ್ ಚೇಂಬರ್ಗೆ ನಾವು ಕೂರಿಸಿದಾಗ ಸೆಲ್ಸ್ ಎಲ್ಲ ಓಪನ್ ಆಗಿಬಿಟ್ಟು ನಮಗೆ ಹೀಟ್ ಆಕ್ಸಿಫಿಕೇಷನ್ ಆಗುತ್ತೆ. ಇದು ಲೀಚ್ ಥೆರಪಿ ಅಂತೇಳಿ ನೀವೆಲ್ಲ ನೋಡಿರ್ತೀರ, ಇದು ಲೀಚ್ ಅಂತೇಳಿ. ಈ ಲೀಚ್ ಥೆರಪಿ ಯಾವಾಗ ಮಾಡ್ತೀವಿ ಅಂತ ಹೇಳಿದ್ರೆ, ಲೋಕಲೈಸ್ಡ್ ಏನಾದರೂ ಸ್ಕಿನ್ ಇನ್ಫೆಕ್ಷನ್ ಏನಾದರೂ ಇತ್ತು ಅಂತಂದರೆ, ನಮ್ಗೆ ಯಾವಾಗಲೂ ಸ್ಕಿನ್ ಇನ್ಫೆಕ್ಷನ್ ಯಾವಾಗಿದೆ ಅಂತಂದರೆ, ನಾವು ರಕ್ತ ಏನಾದರೂ ದೂಷಿತ ಆಯಿತು ಅಂದರೆ ಸ್ಕಿನ್ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳ್ತೀವಿ. ಲೋಕಲೈಸ್ಡ್ ಏನಾದರೂ ಇತ್ತು ಅಂತಂದರೆ ನಾವು ಲೀಚ್ಗಳನ್ನು ಈ ರೀತಿ ಸೆಟ್ ಮಾಡೋದ್ರಿಂದ ಆ ಏರಿಯಾದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿ ಆ ಏರಿಯಾದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗೋದ್ರಿಂದ ಕೂಡ ಅಲ್ಲಿ ಸ್ಕಿನ್ ಡಿಸೀಸಸ್ ಕಡಿಮೆ ಆಗುತ್ತೆ ಅಂತ ಹೇಳಿ. ಇದು ನಾನು ಆಗಲೇ ಹೇಳ್ದಂಗೆ ನಿಮಗೆ ಇದು ಅಗ್ನಿಕರ್ಮ ಚಿಕಿತ್ಸೆ. ಈ ಶಲಾಕ್ ಅಂತ ಹೇಳ್ತೀವಿ, ಅಂದರೆ ಡಿಪೆಂಡಿಂಗ್ ಅಪಾನ್ ದೋಷ ನಾವು ಸೆಲೆಕ್ಟ್ ಮಾಡ್ತೀವಿ. ಈ ಸೆಲೆಕ್ಟ್ ಮಾಡೋದ್ರಿಂದ ಐರನ್ ಆಗಿರ್ಬೋದು, ಬ್ರಾನ್ಸ್ ಆಗಿರ್ಬೋದು, ಈ ಥರ ಇದಕ್ಕೆ ವಾತಕಂಟಕ ಅಂತ ಹೇಳ್ತೀವಿ. ವಾತಕಂಟಕ ಅಂದರೆ ಈಗಿನಲ್ಲಿ ಪೇನ್ ಬರುವಂಥದ್ದು. ಇದನ್ನು ನಾವು ಹೀಟ್ ಮಾಡೋದ್ರಿಂದ ಇಲ್ಲಿ ಪೇಯ್ನು ಕಡಿಮೆ ಆಗುತ್ತೆ. ಇದು ಕಟಿಬಸ್ತಿ ಅಂತ ಹೇಳಿ. ಕಟಿಬಸ್ತಿ ಅಂತಂದರೆ ಇದು ಲೋಕಲೈಸ್ಡ್ ಯಾವಾಗಾದರೂ ಬೆನ್ನು ನೋವು ಇದ್ದರೆ, ಇಲ್ಲಿ ನಾವು ಸರ್ವಿಕಲ್ ಸ್ಪಾಂಡಿಲೈಸಿಸ್ ಆಗಿರ್ಬೋದು, ಬೆನ್ನು L4, L5, S1 ಈ ಥರ ಇರೋದ್ರಲ್ಲಿ ಇಲ್ಲಿ ಸಂಧಿವಾತದಲ್ಲಿ ನಾವು ಇದನ್ನು ಕಟ್ಟೆಯನ್ನು ಕಟ್ಬಿಟ್ಟು, ಈ ಹಿಟ್ಟಲ್ಲಿ ನಾವು ಕಟ್ಟೆಯನ್ನು ಕಟ್ಬಿಟ್ಟು ಇಲ್ಲಿ ಆಯಿಲನ್ನು ಸ್ಟೇ ಮಾಡಿಸ್ತೀವಿ. ಇದನ್ನು 5 days ಸ್ಟೇ ಮಾಡಿಸಿದಾಗ ಇಲ್ಲಿ ಪೇಯ್ನು ಕಡಿಮೆ ಆಗುತ್ತೆ. ಇದು ಪೂರ್ತಿ ಇದು ಬೆನ್ನಿಗೆ ಹಾಕುವಂಥದ್ದು, ಇದು ಲೋಕಲೈಸ್ಡ್ ಹಾಕುವಂಥದ್ದು. ಇದು ಪೂರ್ತಿ ಬೆನ್ನಿಗೆ ನಾವು ಆಯಿಲನ್ನು ಸ್ಟ್ಯಾಂಡ್ ಮಾಡಿಸ್ತೀವಿ. ಇದನ್ನು 5 days ಮಾಡಿದಾಗ ಪೇಯ್ನು ತಾನೇ ಕಡಿಮೆ ಆಗ್ತಾ ಬರುತ್ತೆ. ಇದು ನೋಡಿ, ಇದು ತಲೆಯಲ್ಲಿ ಮಾಡೋದು ಶಿರೋ ವಿರೇಚನ ಅಂತ ಕರಿತೀವಿ. ಇಲ್ಲೇನು ಮಾಡ್ತೀವಿ, ಶಿರೋಬಸ್ತಿಯಲ್ಲಿ ಮೇಲೆ ಪೂರ್ತಿ ಇದನ್ನು ಟೈಟಾಗಿ ಕಟ್ಬಿಟ್ಟು ಆಯಿಲನ್ನು ಲೀಕ್ ಆಗೋದನ್ನು ಮಾಡಿಬಿಟ್ಟು ಮೇಲೆ ಆಯಿಲನ್ನು ಪೋರ್ ಮಾಡೋದ್ರಿಂದ ಇದು ಸೋರಿಯಾಸಿಸ್ ಇರ್ಬೋದು, ಸ್ಕಾಲ್ಪಲ್ಲಿ ಸೋರಿಯಾಸಿಸ್ ಇರ್ಬೋದು, ಅಥವಾ ಹೇರ್ ಫಾಲ್ ಆಗ್ತಾ ಇರ್ತಂಥದ್ದು, ಡ್ಯಾಂಡ್ರಫ್ ಆಗ್ತಾ ಇರೋಂಥದ್ದು ಕಡಿಮೆ ಆಗುತ್ತೆ. ಇಲ್ಲಿ ನೋಡಿ, ಇದು ತಲಮ್ ಅಂತ ಕರಿತೀವಿ. ಅಂದರೆ ಡಿಪೆಂಡಿಂಗ್ ಅಪಾನ್ ದೋಷ ಇಲ್ಲಿ ನಾವು ಬ್ರೆಗ್ಮಾ ರೀಜನ್ನಿಗೆ ನಾವು ತಲಮ್ ಮಾಡುವಂಥದ್ದು. ಇದು ಆಗಲೇ ಹೇಳ್ದಂಗೆ ನಿಮಗೆ ಶಿರೋಬಸ್ತಿ. ಇದನ್ನು ಮಾಡೋದ್ರಿಂದ ಇಲ್ಲಿ ಆಯಿಲನ್ನು ಮಾಡ್ಬೋದು. ಇಲ್ಲ ಅಂತಂದರೆ ನಾವೇನು ಮಾಡ್ತೀವಿ, ಮೆಡಿಕೇಟೆಡ್ ಟೀ ತೊಗೋತೀವಿ. ಇಲ್ಲ ಅಂತಂದರೆ ನಾವಿದರಲ್ಲಿ ಮೊಸರನ್ನ ಕಡಿದ್ಬಿಟ್ಟು ಅದರಲ್ಲಿ ಮೆಡಿಸಿನನ್ನು ಹಾಕಿಬಿಟ್ಟು ಮೊಸರನ್ನ ಕಡಿದ್ಬಿಟ್ಟು ಇದಕ್ಕೆ ದಾರ ಮಾಡ್ತಾನೆ. ಇದನ್ನು ಮಲಗಿಸ್ಬಿಟ್ಟು ಒಂದು 40 minutes ದಾರವನ್ನು ಮಾಡ್ತೀವಿ. ಇದು ಪ್ರೊಸೀಜರ್. ಇದು ನಸ್ಯ ಮಾಡ್ತಕ್ಕಂಥದ್ದು. ಯಾರಿಗಾದರೂ ಈಗ ಅರ್ಧ ತಲೆನೋವು ಅಂತ ಹೇಳ್ತೀವಿ, ಮೈಕ್ರೋನ್ ಹೆಡ್ಡೇಕ್ ಇರುತ್ತೆ, ಸಿವಿಯರ್ ಹೆಡ್ಡೇಕ್ ಇರುತ್ತೆ, ಅಂಥ ಕಂಡೀಷನ್ ಒಂದು 3 days ನಾವು ಇದು ನಸ್ಯ ಮಾಡಿದರೆ ಇದು ಕಡಿಮೆ ಆಗ್ತಕ್ಕಂಥದ್ದು. ಇದರಲ್ಲಿ ಇದು ಪೊಟ್ಟಲಿ ಇದೆ. ಈ ಪೊಟ್ಟಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಬರೀ ಗಂಟಲ್ಲ, ಹೊರಗಡೆ ಏನಿಟ್ಟಿರ್ತೀವಿ ಅಂದರೆ ಮೆಡಿಕೇಟೆಡ್ ಲೀವ್ಸ್ ಇರುತ್ತೆ. ಇದನ್ನು ನಾವು ಆಯಿಲಲ್ಲಿ ಬಿಸಿ ಮಾಡಿಬಿಟ್ಟು ಇದನ್ನು ನಾವು ಟ್ಯಾಪ್ ಮಾಡೋದ್ರಿಂದ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ, ನರ್ವ್ಸಿಗೆಲ್ಲ ಸ್ಟಿಮ್ಯುಲೇಷನ್ ಸಿಕ್ಕು ಇದು ಕಡಿಮೆ ಆಗ್ತಕ್ಕಂಥದ್ದು, ಪೇನ್ ಎಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ಸಾರ್ವಜನಿಕ ಆಸ್ಪತ್ರೆ ಶಿಡ್ಲಘಟ್ಟದಲ್ಲಿ ನಿಮಗೆ ಆಯುರ್ವೇದಿಕ್ ಸಿಸ್ಟಮು ಇಲ್ಲಿ ಅವೈಲಬಲ್ ಇರುತ್ತೆ. ರೂಮ್ ನಂಬರ್ 26ರಲ್ಲಿ ನಾನು ಯಾವಾಗಲೂ ಅವೈಲಬಲ್ ಇರ್ತೀನಿ. ಸೋಮವಾರದಿಂದ ಶನಿವಾರದವರೆಗೂ ಬೆಳಗ್ಗೆ 9 ಗಂಟೆಯಿಂದ ಹಿಡಿದು ಸಂಜೆ 4 ಗಂಟೆ ತನಕ, 4:15 ತನಕ ಕೂಡ ನಾವು ಲಭ್ಯವಿರ್ತೀವಿ.